ಇರಾನ್ಗೆ ಅಮೆರಿಕವನ್ನೇ ಎದುರಿಸೋ ಶಕ್ತಿ ಹೇಗೆ ಬಂತು? ಐನೂರು ಮೀಟರ್ ಭೂಮಿಯಾಳದಲ್ಲಿ ಇರಾನ್ ಮಿಸೈಲ್ ಸಿಟಿ. ಸ್ಯಾಟಲೈಟ್ಗೂ ಕಾಣಲ್ಲ, ಬಂಕರ್ ಬಸ್ಟರ್ ಬಾಂಬ್ಗೂ ಜಗ್ಗಲ್ಲ. ವಿಶ್ವದ ದೊಡ್ಡಣ್ಣ ಅಮೆರಿಕ ಸೂಪರ್ ಪವರ್ ರಾಷ್ಟ್ರ. ಇಸ್ರೇಲ್ ಹೆಸರು ಕೇಳಿದ್ರೆ ಶತ್ರುಗಳಿಗೆ ಭಯವಾಗುತ್ತೆ. ಅಂಥದ್ರಲ್ಲಿ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡಿದ್ರೆ ಶತ್ರುವಿನ ಕಥೆ ಮುಗಿತು ಅಂತಾನೆ ಅರ್ಥ. ಆದ್ರೆ ಇರಾನ್ ಆ ಎರಡೂ ಸೂಪರ್ ಪವರ್ ರಾಷ್ಟ್ರಗಳ ವಿರುದ್ಧ ಏಕಾಂಗಿಯಾಗಿ ಹೋರಾಡ್ತಿದೆ. ಆ ರಾಷ್ಟ್ರಗಳಿಗೆ ಯಾಕಾದ್ರೂ ಇರಾನ್ ತಂಟೆಗೆ ಹೋದ್ವೋ ಅಂತ ಪಶ್ಚಾತ್ತಾಪ ಪಡುವಂತೆ ಮಾಡ್ತಿದೆ. ಹಾಗಾದ್ರೆ ಇರಾನ್ಗೆ ಈ ದೈತ್ಯ ಶಕ್ತಿ ಹೇಗೆ ಬಂತು? ಅದಕ್ಕೆ ಉತ್ತರ ಭೂಮಿಯಾಳದಲ್ಲಿ ಇರೋ ಮಿಸೈಲ್ ಸಿಟಿ. ಇರಾನ್ಗೆ ತನ್ನ ಶತ್ರು ಏನಿದ್ರು ಇಸ್ರೇಲ್ ಮತ್ತು ಅಮೆರಿಕ ಅನ್ನೋದು ಅದೆಷ್ಟೋ ದಶಕಗಳ ಹಿಂದೆಯೇ ಗೊತ್ತು. ಹೀಗಾಗಿ ಏನೇ ಯುದ್ಧಾಸ್ತ್ರ ಸಿದ್ಧಪಡಿಸೋದು ಇದ್ರೂ ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿರೋ ಅಮೆರಿಕದ ಸೇನಾ ನೆಲೆಗಳು ಹಾಗೂ 2,000 ಕಿಲೋಮೀಟರ್ ದೂರದಲ್ಲಿರೋ ಇಸ್ರೇಲ್ ಅನ್ನೇ ಟಾರ್ಗೆಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ತಾ ಬಂದಿದೆ. ಹಾಗೆ ತನ್ನಲ್ಲಿರೋ ಯುದ್ಧಾಸ್ತ್ರಗಳ ರಕ್ಷಣೆಗೆ ಅಮೆರಿಕ ಇಸ್ರೇಲ್ ದಾಳಿಯಿಂದ ಸೇಫ್ ಮಾಡೋದು ಹೇಗೆ ಅನ್ನೋದನ್ನ ನೋಡಿಯೇ ಭೂಮಿಯಾಳದಲ್ಲಿ ಹೊಸ ಜಗತ್ತನ್ನೇ ಇರಾನ್ ನಿರ್ಮಿಸಿಕೊಂಡಿದೆ. ಅದನ್ನ ಮಿಸೈಲ್ ಸಿಟಿ ಅಂತಾನೆ ಕರೆಯಲಾಗ್ತಾ ಇದೆ. ದೊಡ್ಡದಾದ ಗುಡ್ಡ ಪ್ರದೇಶದಲ್ಲಿ ಭೂಮಿಯ ಮೇಲ್ಮೈಯಿಂದ ಸುಮಾರು 500 ಮೀಟರ್ ಆಳದಲ್ಲಿ ಹೊಸ ನಗರವನ್ನ ಇರಾನ್ ಸೃಷ್ಟಿ ಮಾಡಿಕೊಂಡಿದೆ. ಅದು ದಟ್ಟ ಕಾಂಕ್ರೀಟ್ನಿಂದ ನಿರ್ಮಾಣವಾಗಿದೆ. ಅದಕ್ಕೆ ಹಲವಾರು ರಹಸ್ಯ ದ್ವಾರಗಳೂ ಇವೆ. ಅದು ಹಲವಾರು ಕಿಲೋಮೀಟರ್ ಉದ್ದವಾಗಿದೆ. ಅಲ್ಲಿ ಗಾಳಿಯ ಸರಬರಾಜು ಇರುತ್ತೆ. ವಿದ್ಯುತ್ ಸಪ್ಲೈ ಕೂಡ ಇದೆ. ಇಂಧನ ವ್ಯವಸ್ಥೆಗೂ ಕೊರತೆ ಇಲ್ಲ. ಅಂತಹ ಸ್ಥಳದಲ್ಲಿ ಇಸ್ರೇಲ್ ಮೇಲೆ ಬಾಂಬ್ ದಾಳಿ ಮಾಡೋ ಸಾಮರ್ಥ್ಯದ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರೋ ಅಮೆರಿಕ ಸೇನಾ ನೆಲೆಗಳನ್ನ ಉಡಾಯಿಸಬಲ್ಲ ಕ್ಷಿಪಣಿಗಳನ್ನ ಇಟ್ಟುಕೊಂಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿರೋ ಶಹಾಬ್-3, ಸಜ್ಜಿಲ್ ಮತ್ತು ಫಥೇ 110 ಕ್ಷಿಪಣಿಗಳು ಆ ಸಾಮ್ರಾಜ್ಯದಲ್ಲಿ ಅಡಗಿವೆ. ಅವುಗಳೆಲ್ಲವೂ ಇಸ್ರೇಲ್ನ ಮೂಲೆ ಮೂಲೆಗೂ ಬಾಂಬ್ಗಳನ್ನ ಹೊತ್ತು ಸಾಗಬಲ್ಲ ಕ್ಷಿಪಣಿಗಳು. ತಜ್ಞರು ಹೇಳೋ ಪ್ರಕಾರ ಸುಮಾರು 3,000ಕ್ಕೂ ಹೆಚ್ಚು ಕ್ಷಿಪಣಿಗಳು ಅಲ್ಲಿವೆಯಂತೆ. ಹಾಗೆ ಸುರಂಗದಲ್ಲಿಯೇ ಟ್ರಕ್ಗಳು, ಲಾಂಚರ್ಗಳ ಓಡಾಟಕ್ಕೂ ಅವಕಾಶ ಇದೆ. ಸದ್ಯ ಅಮೆರಿಕ ಇಸ್ರೇಲ್ ವಿರುದ್ಧದ ದಾಳಿಗೆ ಲಾಂಚರ್ ಮತ್ತು ಟ್ರಕ್ಗಳನ್ನ ಬಳಕೆ ಮಾಡಿಕೊಂಡು ಮಿಸೈಲ್ಗಳನ್ನ ಲಾಂಚರ್ ಪಾಯಿಂಟ್ಗೆ ತಂದು ಉಡಾಯಿಸಲಾಗ್ತಾ ಇದೆ. ಇದರಿಂದ ಇಸ್ರೇಲ್ಗೆ ಆಗ್ಲಿ ಅಮೆರಿಕಾಗೆ ಆಗ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಮಿಸೈಲ್ ಸಿಟಿ ಎಲ್ಲಿ ಇದೆ ಅನ್ನೋದು ಗೊತ್ತು ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಭೂಮಿಯಾಳದಲ್ಲಿ ಇರೋದ್ರಿಂದ ಸ್ಯಾಟಲೈಟ್ಗೂ ಸಿಗ್ತಿಲ್ಲ. ಯುದ್ಧ ವಿಮಾನಗಳ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಹೀಗಾಗಿ ಅಮೆರಿಕ ಇಸ್ರೇಲ್ ವಿರುದ್ಧ ಯುದ್ಧವನ್ನ ಇರಾನ್ ಧೈರ್ಯವಾಗಿಯೇ ಎದುರಿಸ್ತಾ ಇದೆ. ಇನ್ನೊಂದು ವಿಷಯ ಅಂದ್ರೆ ಒಂದು ವೇಳೆ ಇಂತಹ ಗುಡ್ಡದ ಅಡಿಯಲ್ಲಿಯೇ ಮಿಸೈಲ್ ಸಿಟಿ ಇದೆ ಅನ್ನೋದು ಗೊತ್ತಾದ್ರೆ ಅಮೆರಿಕ ಇಸ್ರೇಲ್ಗೆ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಕಾರಣ ಭೂಮಿ ಮೇಲ್ಮೈಯಿಂದ ಸುಮಾರು 300ರಿಂದ 500 ಮೀಟರ್ ಆಳದಲ್ಲಿ ನಿರ್ಮಾಣವಾಗಿರೋ ಸಿಟಿ ಅದು. ಅಷ್ಟೊಂದು ಆಳಕ್ಕೆ ಹೋಗಿ ಟಾರ್ಗೆಟ್ ಮಾಡೋ ಸಾಮರ್ಥ್ಯದ ಬಾಂಬ್ಗಳು ದೊಡ್ಡಣ್ಣನ ಬತ್ತಳಿಕೆಯಲ್ಲಿ ಇಲ್ಲ ಅಂತ ತಜ್ಞರು ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ಭೂಮಿಯಾಳದಲ್ಲಿರೋ ಸುರಂಗವನ್ನ ನಾಶ ಮಾಡಬೇಕು ಅಂತಾದ್ರೆ ಬಂಕರ್ ಬಸ್ಟರ್ ಬಾಂಬ್ ಬಳಕೆ ಮಾಡಲಾಗುತ್ತೆ. ಅವು ಭೂಮಿಯೊಳಗೆ ಹೋಗಿ ಅಲ್ಲಿರೋ ಕಾಂಕ್ರೀಟ್ ಸಿಟಿಯನ್ನ ಭಸ್ಮ ಮಾಡೋ ಸಾಮರ್ಥ್ಯ ಹೊಂದಿವೆ. ಆದ್ರೆ ಅವುಗಳ ಸಾಮರ್ಥ್ಯ ಇರೋದು ಸುಮಾರು 60 ಮೀಟರ್ ಆಳದವರೆಗೆ ಮಾತ್ರ. ಬಟ್ ಇರಾನ್ ಮಿಸೈಲ್ ಸಿಟಿ ಇರೋದು ಸುಮಾರು 300ರಿಂದ 500 ಮೀಟರ್ ಆಳದಲ್ಲಿ. ಇನ್ನೊಂದು ಮಹತ್ವದ ವಿಚಾರ ಅಂದ್ರೆ ಒಂದು ಬಂಕರ್ ಬಸ್ಟರ್ ಬಾಂಬ್ 13,600 ಕೆಜಿ ಇರುತ್ತೆ. ಒಂದು B-2 ಬಾಂಬರ್ ಯುದ್ಧ ವಿಮಾನ ಕನಿಷ್ಠ 2 ಬಾಂಬ್ಗಳನ್ನ ಮಾತ್ರ ಹೊತ್ತು ಸಾಗಲು ಸಾಧ್ಯ. 10ಕ್ಕೂ ಹೆಚ್ಚು B-2 ಬಾಂಬರ್ ಯುದ್ಧ ವಿಮಾನ ಬಳಸಿ 20 ಬಂಕರ್ ಬಸ್ಟರ್ ಬಾಂಬ್ ಹಾಕಿದ್ರೆ ಕೆಲವು ಪ್ರವೇಶ ದ್ವಾರಗಳನ್ನ ಬಂದ್ ಮಾಡಬಹುದೇ ಹೊರತು ಮಿಸೈಲ್ ಸಿಟಿಯನ್ನ ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಇವತ್ತು ಮಧ್ಯಪ್ರಾಚ್ಯದ ಸೌದಿ ಅರೇಬಿಯಾ, ಕುವೈತ್, ಕತಾರ್, ಜೋರ್ಡಾನ್, UAE ರಾಷ್ಟ್ರಗಳಲ್ಲಿರೋ ಅಮೆರಿಕ ಸೇನಾ ನೆಲೆಗಳು
ರಾಯಭಾರಿ ಕಚೇರಿಗಳ ಮೇಲೆ ದಾಳಿ ಮಾಡೋದ್ರಲ್ಲಿ, ಇಸ್ರೇಲ್ ಮೇಲೆ ಬಾಂಬ್ ಮಳೆ ಸುರಿಸೋದ್ರಲ್ಲಿ ಇರಾನ್ ಸಕ್ಸಸ್ ಆಗ್ತಾ ಇದೆ. ಇನ್ನು ಇರಾನ್ ರೀತಿಯಲ್ಲಿಯೇ ಮತ್ಯಾವ ರಾಷ್ಟ್ರಗಳು ಭೂಗತ ಸುರಂಗಗಳು ಹೊಂದಿದ್ದಾವೆ ಅಂತ ನೋಡ್ತಾ ಹೋದ್ರೆ ಅಮೆರಿಕ, ಚೈನಾ, ರಷ್ಯಾ ಹೆಸರು ಕೇಳಿ ಬರ್ತಾ ಇದೆ.